ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿ ರುಚಿಯನ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ನಾನಿವತ್ತು 1 ಪಾಟ್ ರಸಮ್ ರೈಸನ್ನು ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹೊರಗಡೆ ಹೋಗಿರ್ತೀರ, ಮನೆಗೆ ಬಂದ ತಕ್ಷಣ ಅಡುಗೆ ಮಾಡೋದಕ್ಕೆ ಬೋರ್ ಆಗುತ್ತೆ. ಸೊ ನಮಗೆ ಅನ್ನ ಸಾಂಬಾರೇ ತಿನ್ನಬೇಕು ಅಂತ ಫೀಲ್ ಇರುತ್ತೆ. ಆ ಟೈಮಲ್ಲಿ ಈ ರೀತಿ 1 ಪಾಟ್ ರಸಮ್ನ ಟ್ರೈ ಮಾಡಿ, ಕ್ವಿಕ್ಕಾಗಿ ಆಗುತ್ತೆ. ನಾನು ಮೊದಲಿಗೆ ಒಂದು ಕುಕ್ಕರ್ಗೆ ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಸಾಸಿವೆ ಮತ್ತು ಜೀರಿಗೆಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ 2 ಒಣಮೆಣಸಿನ್ಕಾಯಿ, 3-4 ಬೆಳ್ಳುಳ್ಳಿ, 1 ಹಸಿಮೆಣಸಿನ್ಕಾಯಿ, ಜೊತೆಗೆ 2 ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಒಂದು ಸಲ ತಿರುಗಿಸ್ಕೊಳ್ಳೋಣ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇವಾಗ ಕಟ್ ಮಾಡಿರೋವಂಥ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡಬೇಕಂತ ಏನಿಲ್ಲ, ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರು ಓಕೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ ಒಗ್ಗರಣೆಗೆ ಹಿಂಗೆ ಕೂಡ ಸೇರಿಸ್ಕೋಬೇಕು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು. ಸೊ ಅದಕ್ಕೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಿದ ನಂತರ ನಾನು ಈ ಮೊದಲೇ ರಸಮ್ ರೆಡಿ ಮಾಡೋಕ್ಕೆ ಮುಂಚೆನೇ ಅಕ್ಕಿ ಮತ್ತು ತೊಗರಿಬೇಳೆನ ನೆನೆಸೋದಕ್ಕೆ ಇಟ್ಟಿದ್ದೀನಿ. ಒಂದು 15 ಮಿನಿಟ್ಸ್ ನೆಂದಿದೆ ಇದು, ನೋಡಿದ್ರಲ್ಲ. ಇವಾಗ ಇದರ ನೀರೆಲ್ಲ ತೆಗೆದುಬಿಡೋಣ. ನೋಡಿ, ಈ ರೀತಿ ಡ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಟೊಮೊಟೊ ಕೂಡ ಸಾಫ್ಟ್ ಆಗ್ತಾಯಿದೆ. ಈ ಟೈಮಲ್ಲಿ ನಾನು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಜೀರಾ ಪೌಡರ್, ರಸಮ್ಗೆ ಜೀರಾ ಮತ್ತು ಪೆಪ್ಪರ್ ಪೌಡರ್ ವೆರಿ ಇಂಪಾರ್ಟೆಂಟ್. ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಸ್ವಲ್ಪ ಗರಂ ಮಸಾಲ, ಜೊತೆಗೆ ರಸಮ್ ಪೌಡರು 2 ಸ್ಪೂನಷ್ಟು ರಸಮ್ ಪೌಡರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೆನೆಸಿರೋವಂಥ ಅಕ್ಕಿ ತೊಗರಿಬೇಳೆಯನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಕುದಿ ಬಂದಿದೆ. ಈ ಟೈಮಲ್ಲಿ ನಾವು ಉಪ್ಪು, ಖಾರ, ಹುಳಿ ಎಲ್ಲ ನೋಡಿಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಕೂಗಿಸ್ಕೊಳ್ಳೋಣ. ಇದು ಕೂಗಿದಾಗಿದೆ. ವಿಷಲ್ ಆದಮೇಲೆ ನಾವು ಇದಕ್ಕೆ ಹುಣಸೆ ಹುಳಿ ಮತ್ತು ಕೊತ್ತಂಬರಿಯನ್ನು ಸೇರಿಸ್ಕೊಳ್ಳೋಣ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಹುಣಸೆ ಹುಳಿ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳೋಣ. ಮಾಮೂಲಿ ರಸಮ್ ಮಾಡಿಕೊಂಡು ರೈಸ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ 1 ಪಾಟ್ ರಸಮ್ಮು ತುಂಬ ಟೇಸ್ಟಿಯಾಗಿರುತ್ತೆ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ನೋಡಿದ್ರಲ್ಲ, 1 ಪಾಟ್ ರಸಮ್ ರೈಸ್ ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ. ನೀವು ಕೂಡ ಒಂದು ಸಲ ಈ ರೆಸಿಪಿನ ಮರೀದೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಹಪ್ಪಳ ಅಥವಾ ಏನಾದರೂ ತೊಕ್ಕು ಥರ ಇದ್ದರೆ ಯೂಸ್ ಮಾಡ್ಕೋಬೋದು, ಅಥವಾ ಕರ್ಡ್ ಜೊತೆ ತಿನ್ಬೋದು. ನಾನಿಲ್ಲಿ ಸೇವನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು 1 ಪಾಟ್ ರಸಮ್ ರೈಸ್ಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಟೈಮ್ ಕಡಿಮೆ ಇದ್ದಾಗ, ಜೊತೆಗೆ ಬ್ಯಾಚುಲರ್ಸ್ಗಂತೂ ತುಂಬಾ ಯೂಸ್ಫುಲ್ಲು ಈ ವಿಡಿಯೋ. ಅನ್ನ ಸಾಂಬಾರು ತಿಂದಂಗೂ ಅನಿಸುತ್ತೆ, ಒಂದು ಒಳ್ಳೆ ಟೇಸ್ಟ್ ಇರುತ್ತೆ. ರಸಮ್ ಕೂಡ ಇಷ್ಟ ಆಗುತ್ತೆ. ನೋಡಿದ್ರಲ್ಲ, 1 ಪಾಟ್ ರಸಮ್ ರೈಸ್ ರೆಡಿಯಾಗಿದೆ. ನಾನು ಮಿಕ್ಸ್ಚರ್ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮರೀದೆ ಟ್ರೈ ಮಾಡಿ. ಮೇಲೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ನನ್ನ ಈ ವೆಜ್ ರೆಸಿಪಿ ಚಾನಲನ್ನು ಸಜೆಸ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ಮತ್ತೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ರುಚಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.